ಸರ್ ಮತ್ತೊಂದು ಕಡೆ ಡಿ.ಕೆ. ಶಿವಕುಮಾರ್ ಅವರು ತಮ್ಮ ವರಿಷ್ಠರಿಗೆ ಅಕ್ಟೋಬರ್ 31 ಡೆಡ್ ಲೈನ್ ಕೊಟ್ಟಿರ್ತಕ್ಕಂಥ ಸರ್ ಮುಖ್ಯಮಂತ್ರಿ ಸ್ಥಾನಕ್ಕಾಗಿ ಸರ್ ಮುಖ್ಯಮಂತ್ರಿ ಕೊಳ್ಳೇಬೇಕು ಸೇರಿರ್ತಕ್ಕಂಥ ವಿಚಾರ ಅದ್ರ ಬಗ್ಗೆ ನಾನು ಯಾಕೆ ತಲೆ ವಿಜೇಂದ್ರ ಅವರು ರಾಜಕೀಯ ಕ್ಷಿಪ್ರ ಬೆಳವಣಿಗೆಗಳಾಗ್ತಾವ ಅಂತ ಹೇಳಿರ್ತಕ್ಕಂಥದ್ದು ಸರ್ ಆ ಥರ ವಾತಾವರಣ ರಾಜ್ಯದಲ್ಲಿ ಇದೇನಾ ಸರ್? ಗೊತ್ತಿಲ್ಲ ಅವರು ಯಾವ ದೃಷ್ಟಿಯಲ್ಲಿ ಹೇಳಿದ್ದಾರೋ. ಅವರು ಒಂದು ರಾಷ್ಟ್ರೀಯ ಪಕ್ಷದ ರಾಜ್ಯ ಘಟಕದ ಅಧ್ಯಕ್ಷರಿದ್ದಾರೆ. ರಾಜ್ಯದಲ್ಲಿ ಹಲವಾರು ರೀತಿಯ ಬೆಳವಣಿಗೆಗಳು ನಡೀತಾ ಇದೆ ಕಳೆದ ಒಂದು ವರ್ಷದಿಂದ. ರಾಜ್ಯದ ಜನತೆಯ ಸಮಸ್ಯೆಗಳಿಗೆ ಏನು ಸ್ಪಂದನೆ ಆಗಬೇಕು ಅದರ ಬಗ್ಗೆ ಯಾರ್ದು ಏನು ಅಭಿವೃದ್ಧಿ ಆಗಬೇಕು ಅದರ ಬಗ್ಗೆ ಚಿಂತನೆ ಇಲ್ಲ. ಇಲ್ಲಿ ನಮ್ಮ ಮುಂದೆ ಇವತ್ತು ಪ್ರಮುಖವಾಗಿ ನಾವು ಕಾಣ್ತಾ ಇರತಕ್ಕಂಥದ್ದು ಓನ್ಲಿ ರಾಜಕೀಯದ ಬೆಳವಣಿಗೆಗಳು. ಅವ್ರ ಬಗ್ಗೆ ಇವ್ರ ಬಗ್ಗೆ ಅವರು ಚರ್ಚೆಗಳು ನಡೀತಾ ಇದೆ. ಈಗ ಉದಾಹರಣೆಗೆ ನಿಮ್ಮ ಪಕ್ಕದ ಬಳ್ಳಾರಿ ಜಿಲ್ಲೆಯಲ್ಲಿ ಬಾಣಂತಿನ ಸಾವುಗಳು ನಿರಂತರವಾಗಿ ನಡೀತಾನೆ ಇದೆ. ಅದರ ಬಗ್ಗೆ ಚಿಂತೆ ಇಲ್ಲ. ಇವತ್ತು ಚಿಂತೆ ಯಾರಿಗೂ ಇಲ್ಲ. ಇವತ್ತು ಹಲವಾರು ಭಾಗದಲ್ಲಿ ಕಳೆದ ವರ್ಷ ಬೆಳೆ ನಷ್ಟ ಆಗಿದೆ ಅತಿವೃಷ್ಟಿ ಅನಾವೃಷ್ಟಿನಲ್ಲಿ. ಇವತ್ತರು ಪರಿಹಾರನ ಕೊಡಲಿಲ್ಲ ಯಾರಿಗೂ. ಇದು ಯಾವುದೋ ಚರ್ಚೆ ಇಲ್ಲ. ಈಗ ಕಲ್ಯಾಣ ಕರ್ನಾಟಕದ 5,000 ಕೋಟಿ ಘೋಷಣೆ ಮಾಡಿ 5 ರೂಪಾಯಿ ಕೊಟ್ಟಿಲ್ಲ. ಇದ್ರ ಬಗ್ಗೆ ಯಾರು ಚಿಂತೆ ಮಾಡ್ತಾರೆ ಸರ್? ಮತ್ತೆ SCP TSP ಬೇಕಾಗಿರೋದು ರಾಜಕೀಯದ ಬೆಳವಣಿಗೆಗಳು ಬೇರೆ, ಕ್ಷಿಪ್ರ ಕ್ರಾಂತಿಗಳು ಅವೆಲ್ಲ ಯಾವಾಗ ನಡೀಬೇಕು ನಡೀತಾ ಇರ್ತದೆ. ಇದರಲ್ಲಿ ಯಾವುದೇನು ಶಾಶ್ವತ ಅಲ್ಲ. ಆದರೆ ಜನ ಕೊಟ್ಟಂಥ ಅಧಿಕಾರವನ್ನು ಜನರ ಒಂದು ಬದುಕಿನ ಜೊತೆ ಚೆಲ್ಲಾಟ ಆಡಿದ್ರೆ ಕೆಲಸ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಸರ್ಕಾರಗಳು ನಡೀಲಿ ಅನ್ನೋದು. SCP TSP ಹಣ ಸರ್ SCP TSP ಹಣ ದುರ್ಬಳಕೆ ಆಗಿರುವಂಥದ್ದು ಸರ್. SCP TSP ಹಣವನ್ನು ಗ್ಯಾರಂಟಿಗಳಿಗೆ ಬಳಕೆ ಮಾಡ್ತಿರುವಂಥ ಸರ್. ಇದರ ವಿಚಾರವಾಗಿ ಸರ್ ಎಲ್ಲ ಕಡೆ SCP ಯಾಕೆ ಹೇಳ್ತೀರಿ? ಎಲ್ಲ ರೀತಿ ದುರ್ಬಳಕೆ ಅಂತ ಹೇಳಿದೆ. ಅದಕ್ಕೆ ಹೌದು ಸರ್. ಅಲ್ಲ, ಎಲ್ಲ ರೀತಿ ದುರ್ಬಳಕೆ ಆಗೋಗಿದೆ. ರೈತರ ಹಣನೂ ದುರ್ಬಳಕೆ ಆಗಿದೆ, ಬಡವರ ಹಣನೂ ದುರ್ಬಳಕೆ ಆಗಿದೆ. ಅದರಿಂದ ಇಲ್ಲಿ ಪ್ರಶ್ನೆ ಒಂದು ಇಲಾಖೆದಲ್ಲ, ಎಲ್ಲ ಇಲಾಖೆಗಳ ಪರಿಸ್ಥಿತಿ ಏನಾಗಿದೆ ಅನ್ನೋದು ಎಲ್ರಿಗೂ ಗೊತ್ತಿರೋ ವಿಚಾರ. ಸರ್, ಜೆಡಿಎಸ್ ರಾಜ್ಯಾಧ್ಯಕ್ಷರ ನೇಮಕ ಎಷ್ಟರಲ್ಲಿ ಆಗುತ್ತೆ ಅಂತ ಚುನಾವಣಾ ಪ್ರಕ್ರಿಯೆಗಳಾಗಬೇಕು, ನಂತರ ಮಾಡ್ತಾರೆ. ಸರ್, ಸಚಿವ ಜಮೀರ್ ಅಹ್ಮದ್ ಖಾನ್ ಅವರು ಹೇಳ್ತಾ ಇದ್ದಾರೆ ಸರ್, JDS ನವರು 8-10 ಜನ ನಾವು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ತಾರಂತೆ ಶೀಘ್ರದಲ್ಲಿ ಅಂತ ಹೇಳ್ತಾರೆ ಸರ್ ಜಮೀರ್ ಅಹ್ಮದ್. ಯಾರ್ಯಾರು ಏನೇನಾಗ್ತಾರೆ ಕಾಲ ವಿಜ್ಞಾನ ಮಾಡ್ತದೆ ಬನ್ನಿ ನೋಡಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.